ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಭೂಪಟದಲ್ಲಿ ಕೇವಲ ಒಂದು ಚುಕ್ಕೆಯಷ್ಟು ಕಾಣುವ ಪುಟ್ಟ ದೇಶ, ಆದರೆ ಇದರ ಸಾಧನೆಗಳು ಮಾತ್ರ ಜಗತ್ತನ್ನೇ ಬೆರಗುಗೊಳಿಸುವಂತದ್ದು. ಹೌದು, ನಾನಿಂದು ಮಾತನಾಡುತ್ತಿರೋದು ಇಸ್ರೇಲ್ ಬಗ್ಗೆ. ನಮ್ಮ ಕರ್ನಾಟಕದ ಅರ್ಧದಷ್ಟು ಇಲ್ಲದ ಈ ದೇಶ ತಂತ್ರಜ್ಞಾನದಿಂದ ಹಿಡಿದು ಕೃಷಿಯವರೆಗೂ ಜಗತ್ತಿಗೆ ಮಾದರಿ. ಕೇವಲ ಯುದ್ಧ ಮತ್ತು ಸುದ್ದಿಗಳಲ್ಲಷ್ಟೇ ಅಲ್ಲ, ಈ ದೇಶದ ಬಗ್ಗೆ ನಿಮಗೆ ತಿಳಿಯದ ಎಷ್ಟೋ ರೋಚಕ ಸತ್ಯಗಳಿವೆ. ಈ ವಿಡಿಯೋದಲ್ಲಿ ಇಸ್ರೇಲ್ ಬಗ್ಗೆ ನೀವು ಕೇಳಿರದ ಟಾಪ್ ಅನ್ನೋನ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ, ಇಸ್ರೇಲ್ನಲ್ಲಿರೋ ಒಂದು ಸಮುದ್ರದಲ್ಲಿ ನಿಮಗೆ ಈಜಲು ಬರದಿದ್ರೂ ನೀವು ಮುಳುಗೋದಿಲ್ಲ. ಹೌದು, ಅದೇ ಡೆಡ್ ಸಿ ಅಥವಾ ಮೃತ ಸಮುದ್ರ. ಇದು ಭೂಮಿಯ ಮೇಲಿನ ಅತ್ಯಂತ ತಗ್ಗು ಪ್ರದೇಶ, ಲೋಯೆಸ್ಟ್ ಪಾಯಿಂಟ್ ಆನ್ ಅರ್ತ್. ಇಲ್ಲಿನ ನೀರಿನಲ್ಲಿ ಉಪ್ಪಿನಂಶ ಎಷ್ಟಿದೆ ಎಂದರೆ ನೀವು ನೀರಿನ ಮೇಲೆ ಆರಾಮಾಗಿ ಮಲಗಿ ಪೇಪರ್ ಓದಬಹುದು. ಮತ್ತೊಂದು ವಿಶೇಷವೆಂದರೆ, ಜಗತ್ತಿನಾದ್ಯಂತ ಕಾಡುಗಳು ನಾಶವಾಗ್ತಿದ್ರೆ ಇಸ್ರೇಲ್ ಮಾತ್ರ 20ನೇ ಶತಮಾನಕ್ಕಿಂತ 21ನೇ ಶತಮಾನದಲ್ಲಿ ಹೆಚ್ಚು ಮರಗಳನ್ನು ಹೊಂದಿರುವ ಜಗತ್ತಿನ ಏಕೈಕ ದೇಶ. ಇಲ್ಲಿನ ನೆಗೆವ್ ಮರುಭೂಮಿಯನ್ನು ತಮ್ಮ ಬುದ್ಧಿವಂತಿಕೆಯಿಂದ ಹಸಿರಾಗಿ ಬದಲಾಯಿಸಿದ್ದಾರೆ. ನಿಮಗೆ ಗೊತ್ತಾ, ನಾವು ದಿನನಿತ್ಯ ಬಳಸುವ ಎಷ್ಟೋ ವಸ್ತುಗಳು ಹುಟ್ಟಿದ್ದು ಇಸ್ರೇಲ್ನಲ್ಲಿ. USB ಡ್ರೈವ್, ನೀವು ಡೇಟಾ ಸೇವ್ ಮಾಡಲು ಬಳಸುವ ಪೆನ್ ಡ್ರೈವ್ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದು ಇಸ್ರೇಲ್. ಚೆರ್ರಿ ಟೊಮ್ಯಾಟೊ, ಸಲಾಡ್ಗಳಲ್ಲಿ ಬಳಸುವ ಚಿಕ್ಕ ಮತ್ತು ರುಚಿಕರವಾದ ಚೆರ್ರಿ ಟೊಮ್ಯಾಟೊಗಳನ್ನು ಅಭಿವೃದ್ಧಿಪಡಿಸಿದ್ದು ಇಸ್ರೇಲಿ ವಿಜ್ಞಾನಿಗಳು. ಡ್ರಿಪ್ ಇರಿಗೇಷನ್, ನೀರಿನ ಕೊರತೆ ಇರುವ ಜಗತ್ತಿನಾದ್ಯಂತ ರೈತರಿಗೆ ವರದಾನವಾಗಿರುವ ಹನಿ ನೀರಾವರಿ ಪದ್ಧತಿಯನ್ನು ಜಗತ್ತಿಗೆ ಪರಿಚಯಿಸಿದ್ದು ಇದೇ ಇಸ್ರೇಲ್. ಅದಕ್ಕೆ ಇಸ್ರೇಲ್ ಅನ್ನು ಸ್ಟಾರ್ಟ್ಅಪ್ ನೇಷನ್ ಅಂತ ಕರೆಯೋದು. ಸಿಲಿಕಾನ್ ವ್ಯಾಲಿ ಬಿಟ್ಟರೆ ಅತಿ ಹೆಚ್ಚು ಸ್ಟಾರ್ಟ್ಅಪ್ ಕಂಪನಿಗಳಿರೋದು ಇಲ್ಲೇ. ಇನ್ನೊಂದು ಇಂಟರೆಸ್ಟಿಂಗ್ ಫ್ಯಾಕ್ಟ್ ಕೇಳಿ. ಜಗತ್ತಿನಲ್ಲಿ ಅಳಿದು ಹೋಗಿ ಮತ್ತೆ ಮರುಜೀವ ಪಡೆದ ಏಕೈಕ ಭಾಷೆ ಅಂದ್ರೆ ಅದು ಇಸ್ರೇಲ್ನ ಮಾತೃಭಾಷೆ ಹೀಬ್ರೂ. ಸುಮಾರು 2000 ವರ್ಷಗಳ ಕಾಲ ಈ ಭಾಷೆಯನ್ನು ಯಾರೂ ಮಾತನಾಡುತ್ತಿರಲಿಲ್ಲ, ಕೇವಲ ಪ್ರಾರ್ಥನೆಗೆ ಬಳಸುತ್ತಿದ್ದರು. ಆದರೆ ಇಸ್ರೇಲ್ ದೇಶ ರಚನೆಯಾದ ಮೇಲೆ ಇಡೀ ದೇಶದ ಜನಸಂಖ್ಯೆ ಈ ಹಳೆಯ ಭಾಷೆಯನ್ನು ಕಲಿತು ಇಂದು ಅದು ಅವರ ಆಡಳಿತ ಭಾಷೆಯಾಗಿದೆ. ಭಾಷಾಭಿಮಾನ ಅಂದ್ರೆ ಹೀಗಿರಬೇಕು ಅಲ್ವಾ? ಈಗ ಕೆಲವು ರಾಂಡಮ್ ಫ್ಯಾಕ್ಟ್ಸ್ ನೋಡೋಣ. ಹಸುಗಳ ದಾಖಲೆ. ಇಸ್ರೇಲ್ನ ಹಸುಗಳು ಜಗತ್ತಿನಲ್ಲೇ ಅತಿ ಹೆಚ್ಚು ಹಾಲು ನೀಡುತ್ತವೆ. ಇಲ್ಲಿನ ಹೈಟೆಕ್ ಡೈರಿ ಫಾರ್ಮಿಂಗ್ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಕೋಶರ್ ಸ್ಟ್ಯಾಂಪ್, ಇಸ್ರೇಲ್ನ ಅಂಚೆ ಚೀಟಿಗಳಿಗೆ ಹಚ್ಚುವ ಅಂಟು ಕೂಡ ಕೋಶರ್, ಅಂದರೆ ಅದು ಸಸ್ಯಾಹಾರಿ ಮತ್ತು ಧಾರ್ಮಿಕವಾಗಿ ತಿನ್ನಲು ಯೋಗ್ಯವಂತೆ. ಪಕ್ಷಿಗಳ ಹೈವೇ, ಪ್ರತಿ ವರ್ಷ ಸುಮಾರು 50 ಕೋಟಿಗೂ ಹೆಚ್ಚು ಪಕ್ಷಿಗಳು ಇಸ್ರೇಲ್ ಆಕಾಶದ ಮೂಲಕ ವಲಸೆ ಹೋಗುತ್ತವೆ. ಇದು ಪಕ್ಷಿ ಪ್ರಿಯರಿಗೆ ಸ್ವರ್ಗ. ನೋಡಿದ್ರಲ್ಲ ಸ್ನೇಹಿತರೆ, ಗಾತ್ರದಲ್ಲಿ ಚಿಕ್ಕದಾದ್ರೂ ಸಾಧನೆಯಲ್ಲಿ ಹಿಮಾಲಯದಷ್ಟೆತ್ತರ ಇಸ್ರೇಲ್. ನೀರಿನ ಕೊರತೆ ಇದ್ರೂ ಕೃಷಿ ಮಾಡೋದು, ಶತ್ರುಗಳಿದ್ರೂ ಅಭಿವೃದ್ಧಿ ಮಾಡೋದು ಹೇಗೆ ಅಂತ ಇಸ್ರೇಲ್ ನೋಡಿ ಕಲಿಬೇಕು. ನಿಮಗೆ ಇಸ್ರೇಲ್ನ ಯಾವ ವಿಷಯ ಇಷ್ಟವಾಯಿತು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.